ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಜಾತ್ರೆ ನೋಡಿದ್ರಲ್ಲ, ಸೊ ಇವತ್ತು ಕೊಂಡ ಇದೆ, ಸೊ ಅಲ್ಲಿಗೆ ಹೋಗಬೇಕು, ರೆಡಿಯಾಗಿದ್ದೀವಿ. ಸೊ ಈಗ ಹೊರಡೋದು, ಬನ್ನಿ ಎಲ್ಲ ಏನೇನಾಗುತ್ತೆ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆ ಕೊಂಡ ಇದೆ ಅಂತ ಅಂದಿದ್ನಲ್ಲ, ಸೊ ಈಗ ನಮ್ಮ ಅಕ್ಕ ಮನೇಲಿ ನೈಟ್ ನಾವು ಸ್ಟೇ ಆಗಿದ್ದಿದ್ದು. ಸೊ ಈಗ ನಮ್ಮ ದೊಡ್ಡತ್ತೆ ಮನೆಗೆ ಹೋಗ್ತೀನಿ. ನಮ್ಮ ಅಕ್ಕ ಮನೆಯಿಂದ ನಮ್ಮ ದೊಡ್ಡತ್ತೆ ಮನೆಗೆ ಜಸ್ಟ್ ಒಂದು 2-3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ, ಹತ್ರನೇ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎದ್ದು. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಮುಗ್ದೋಗಿರುತ್ತೆ ಅಂತ ಅಂದ್ಕೊಂಡೆ. ಅಲ್ಲೆಲ್ಲರೂ ಒಂದು 5-7 o'clockಲ್ಗೆ ಆಗೋಗಿರುತ್ತೆ ಅಂತ ಅಂತಿದ್ರು. ಬಟ್ ಈಗ ಟೈಮ್ ಬಂದು ಆಲ್ಮೋಸ್ಟ್ 8:39 ಆಗಿದೆ, ಬಟ್ ಇನ್ನೂ ಆಗಿರಲಿಲ್ಲ. ಸೊ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಕೊಂಡ ಇರೋದು ಅಲ್ಲಿ ಇದು ಕಟ್ಟಿದಾರಲ್ವ, ಅಲ್ಲಿ ಇರೋದು. ಸೊ ಜನ ತುಂಬ ಇದ್ದಾರೆ. ಅಲ್ಲಿ ಹೋಗಿ ನೋಡೋದಕ್ಕೆ ಆಗುತ್ತೋ ಇಲ್ಲೋ, ವಿಡಿಯೋ ಮಾಡೋದಕ್ಕೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ದೇವಸ್ಥಾನದಿಂದ ದೇವ್ರು ಬರುತ್ತೆ ಅಂತ ಕಾಯ್ತಾ ಇದ್ವಿ. ಸೊ ದೇವ್ರು ಕೂಡ ಬಂತು. ಇದು ಮುಂದೆ ಇದೆ ಅಲ್ವಾ, ಮೇ ಬಿ ಇದೆ ಅನಿಸುತ್ತೆ ಕೊಂಡದಲ್ಲಿ ಇಳಿಯೋದು, ನನಗೂ ಅಷ್ಟು ಗೊತ್ತಿಲ್ಲ, ಬಟ್ ನಾನು ನೋಡಲೂ ಇಲ್ಲ. ಅದು ಮೇ ಬಿ ಅದೇ ಇರಬೇಕು, ಅಲ್ಲಿದೆ. ಸೊ ಫ್ರೆಂಡ್ಸ್, ಇದೇ ನೋಡಿ ಕೊಂಡ. ದೇವ್ರು ಹೋಗಿದ್ದು, ದೇವ್ರು ಹೋದ್ಮೇಲೆ ಯಾರೂ ಹೋಗಬಾರ್ದು ಅಂತ ಆ ಥರ ಕೋಲ್ ಹಾಕಿದ್ದಾರೆ. ಸೊ ಅದಕ್ಕೂ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಬಂದ್ವಿ. ಪ್ರಸಾದ ಕೊಡ್ತಿದ್ರು. ಈಗ ತಾನೇ ದೂಲ್ತೂರಲ್ಲಿ ಕೊಂಡ ಎಲ್ಲ ಆಯಿತು. ಕೊಂಡ ಆದಮೇಲೆ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ತಿನ್ಕೊಂಡು ಹೀಗೆ ಓಡ್ತಾ ಇದ್ದೀವಿ. ಈಗ ಕನಕಪುರಕ್ಕೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಫ್ರೆಂಡ್ಸ್, ಈಗ ಹೊರಡಬೇಕಿತ್ತು ಕನಕಪುರಕ್ಕೆ. ಹೊರಡೋಣ ಅಂತೆಲ್ಲ ರೆಡಿ ಆದ್ವಿ. ಅಷ್ಟರಲ್ಲಿ ದೇವ್ರು ಕೂಡ ಬಂತು. ಇನ್ನೇನು ದೇವ್ರು ಬಂತೆಲ್ಲ ನೋಡಿಕೊಂಡೆ ಹೊರಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತಿದ್ವಿ. ಬಟ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ 2 ದಿನ ಅನಿಸುತ್ತೆ ಇಲ್ಲಿ, ನಿನ್ನೆ ನೈಟು ಮತ್ತು ಇವತ್ತು ಬೆಳಗ್ಗೆ ಇದಿಷ್ಟೇ. ಆದರೂ ಒಂಥರ ಚೆನ್ನಾಗಿತ್ತು, ಅಂದರೆ ಡಿಫ್ರೆಂಟಾಗಿತ್ತು. ನಾವು ಇಷ್ಟು ವರ್ಷ ನೋಡಿದ್ದು ಬೆಂಗಳೂರಲ್ಲಿ ಬೇರೆ ಥರ, ಬಟ್ ಇದೇ ಒಂಥರ ಇದೆ, ಬಟ್ ಚೆನ್ನಾಗಿತ್ತು. ಆಮೇಲೆ ನಮ್ಮ ಚಿಕ್ಕತ್ತೆ, ಅಂದರೆ ಇವರು ಕೊನೆ ಅತ್ತೆ, ಇವರು ಪೂಜೆಗೆ ತೊಗೊಂಬಂದಿದ್ರು. ಸೊ ಈಗ ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಪೂಜಾರಿ ಅಲ್ಲೇ ಪೂಜೆ ಮಾಡ್ತಿದ್ರು. ದೇವ್ರು ಬಂದು ಅಲ್ಲಿದೆ, ಇವ್ರು ಇಲ್ಲಿಂದನೇ ಇಟ್ಕೊಂಡು ಮಂಗಳಾರತಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಬಟ್ ನಮ್ಮ ಕಡೆ ದೇವ್ರ ಹತ್ರನೇ ಮೇಲೆ ಮಾಡ್ತಾರೆ, ಬಟ್ ಅದೊಂಥರ ಇರುತ್ತೆ. ಸೊ ಇದು ಎಲ್ಲ ಹೊಸದಲ್ವಾ, ಸೊ ನೋಡೋಣ ಅಂತ ನೋಡ್ತಾ ಇದ್ವಿ. ಚೆನ್ನಾಗಿತ್ತು. ಆದರೆ ಸೊ ಎಂಜಾಯ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ನೋಡಿದ್ವಿ. ಇಲ್ಲೇ ಒಂದು 1/2 hour ಆಗೋಯಿತು. ಇದೆಲ್ಲ ಪೂಜೆ ಮಾಡಿಸಿ ಅದೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡುತ್ತೆ, ಅಂದರೆ ದೇವರೆಲ್ಲ ಮುಂದೆ ಇರೋರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ದೇವ್ರು ಕೂಡ ಹೋಯಿತು. ಅದಾಗಿ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಈಗ ದೂನ್ತೂರಿಂದ ನಾವು ಸಾತ್ನೂರ್ಗೆ ಹೋಗಬೇಕು. ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ನಮ್ಮದು ಲಗೇಜ್ ಎಲ್ಲ ಇದೆ, ಅದನ್ನು ತೊಗೊಂಡು ನಾವು ಹೊರಡಬೇಕು. ನಾವು ಆಲ್ಮೋಸ್ಟ್ ನಮ್ಮ ಮನೆಯವ್ರು ಹೇಳಿದ್ದು ನನಗೆ 2 days ಅಲ್ಲೇ ಸ್ಟೇ, ಅಂದರೆ 2 ದಿನ ನಾವು ಅಲ್ಲೇ ಸ್ಟೇ ಆಗ್ತೀವಿ. ಸೊ 2 ದಿನಕ್ಕೆ ಬಟ್ಟೆ ಎಲ್ಲ ಎತ್ಕೊ ಅಂತ. ಸೊ 2 ದಿನಕ್ಕೆ ನಾನು ಬಟ್ಟೆ ತೊಗೊಂಡಿದ್ದೆ, ಆದರೆ ನಾವು 1 ದಿನ ಕೂಡ ಸ್ಟೇ ಆಗಲಿಲ್ಲ ಅಲ್ಲಿ. ಮಂಗಳವಾರ ಹೋದ್ವಿ, ಬುಧವಾರ ರಿಟರ್ನ್ ಆದ್ವಿ. ಸೊ ಈಗ ಕನಕಪುರಕ್ಕೆ ಹೋದ್ವಿ. ಇಲ್ಲಿ ಜಾರ ಮಲಗಿತ್ತು, ಅಂದರೆ ನಾಯಿ ಮರಿ ನಮ್ಮ ಚಿಕ್ಕತ್ತೆ ಸಾಕೊಂಡಿರೋದು. ಸೊ ಅದು ಮಲಗಿತ್ತು, ಅದು ಓಡೋಗ್ಬಿಡುತ್ತೆ ಎದ್ದಿ ಅಂದ್ಬಿಟ್ಟು ನಮ್ಮ ಚಿಕ್ಕ ಮರಿ ಅದನ್ನು ಚೇರಿಗೆ ಕಟ್ಟಾಗ್ತಾ ಇದೆ. ಸೊ ಫ್ರೆಂಡ್ಸ್, ನಾಯಿ ಮರಿ ಬಂದು ಕೆಳಗಡೆ ಬಿದ್ದೋಗಿತ್ತು. ನೋಡಿ ನಮ್ಮ ಮರಿ ಹೆಂಗೆ ಎತ್ತುತ್ತಾ ಇದೆ ಅಂದರೆ ಒಂದು ಸ್ವಲ್ಪನೂ ಭಯನೇ ಇಲ್ಲ ನಮ್ಮ ಮರಿಗೆ. ಅದು ಅಲ್ಲಿ ಸ್ಟೆಪ್ಸ್ ಇದೆ, ಮೆಟ್ಲು ಥರ ಇದೆ, ಅದ್ರ ಮೇಲೆ ಅವಳು ಬಿದ್ದೋದ್ರೆ ಅಂತ ನಾನು ಭಯ ಪಟ್ಕೊಂಡಿದ್ದೆ. ಬಟ್ ಅವಳು ಬೀಳಲಿಲ್ಲ, ಅದನ್ನು ಎತ್ತಾಕಿ ಕಾಲಿಗೆ ದಾರ ಸಿಕ್ಕಾಕೊಂಡಿದ್ದೆ, ಆದರೂ ಅದನ್ನೆಲ್ಲ ಬಿಡಿಸ್ತಾ ಇದ್ಲು. ಒಳ್ಳೆ ಟ್ಯಾಲೆಂಟೆಡ್ ನಮ್ಮ ಮರಿ ಅಂತೂ. ಸೊ ಎಲ್ಲ ಮುಗೀತು. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಎಲ್ಲರೂ ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಅವರು ಬಂದಮೇಲೆ ಒಂದು 5 ಗಂಟೆ ಹಂಗೆ ಬಿಟ್ವಿ. ನೆನ್ನೆ ಅಂದರೆ ಮಂಗಳವಾರ 5 ಗಂಟೆ ಕರೆಕ್ಟಾಗಿ ನಾವು ಬೆಂಗಳೂರಿಂದ ಕನಕಪುರಕ್ಕೆ ಹೊರಡ್ತಾ ಇದ್ವಿ. ಇವತ್ತು ಬುಧವಾರ 5 ಗಂಟೆ ಕರೆಕ್ಟಾಗಿ ಕನಕಪುರದಿಂದ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಒಂದೇ ಟೈಮಿಂಗಲ್ಲೇ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಮಳೆ ಬೇರೆ ಬರ್ತಾ ಇತ್ತು. ನಮ್ಮ ಮನೆಯವ್ರು 4 ಗಂಟೆಗೆ ಹೊರಡೋಣ ಅಂದರು. 4 ಗಂಟೆಗೆ ಬಂದಿದ್ರೆ ಪಕ್ಕ ಇಲ್ಲಿ ಮಳೇಲಿ ಸಿಕ್ಕಾಕೊಳ್ತಾ ಇದ್ವಿ. ಸೊ ತುಂಬ ಮಳೆ ಬಿದ್ದಿತ್ತು ಇಲ್ಲಿ ಆಲ್ರೆಡಿ. ಸೊ 5 ಗಂಟೆಗೆ ಬಿಟ್ಟಿದ್ರಿಂದ ಮಳೆ ಇರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ, ಒಂದು 20 ಕಿಲೋಮೀಟ್ರ್ವರೆಗೂ ಮಳೆ ಇರಲಿಲ್ಲ. ಕನಕಪುರದಲ್ಲೇ ಒಂದು 1-2 ಹನಿ ಬೀಳ್ತಿತ್ತು. ಅಲ್ಲೇ ಡಿಸೈಡ್ ಮಾಡಿದ್ವಿ ನಾವು ಹೋಗೋದಾ ಬೇಡವಾ, ಇಲ್ಲೇ ಸ್ಟೇ ಆಗಬೇಡ, ಏನು ಮಾಡೋಣ ಮಳೇಲಿ ನೆನ್ಕೊಂಡು ಹೋದ್ರೆ ಅಂತ. ಆದರೂ ಪರವಾಗಿಲ್ಲ ನಡಿ ಹೋಗೋಣ, ಏನೋ ಧೈರ್ಯ ಮಾಡಿ ಅಂತ ಹೋದರು. ಆಲ್ಮೋಸ್ಟ್ ನೋಡಿ ಕಾರಲ್ಲಿ ಬಿಟ್ಟು ಮುಂದೆಗಡೆ ಬಂದಿದ್ವಿ. ನಾವು ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಹನಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ಚಳಿ ಅಂತೂ ತುಂಬ ಇತ್ತು. ನಾವು
ಸ್ವೆಟ್ರ್ ಏನೋ ತೊಗೊಂಡೋಗಿದ್ದಿಲ್ಲ, ಯಾಕಂದರೆ ಇದು ಸಮ್ಮರ್ ಅಲ್ವಾ. ಸೊ ಹಾಗಾಗಿ ಸ್ವೆಟ್ರೇನು ಬೇಡ ಅಂತ ತೊಗೊಂಡೋಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಇಬ್ಬರು ನಡ್ಕೊಂಡು ಹೋಗಿದ್ದೀವಿ. ಮಳೆ ಕೂಡ ಆಮೇಲೆ ಸ್ಟಾರ್ಟ್ ಆಗೋಯಿತು. ಮಳೆ ಹನಿ ಹನಿತಾನೆ ಬಿಟ್ಟಿದ್ದು, ಜೋರಾಗೂ ಬರ್ತಿಲ್ಲ. ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ಳೋಣ ಅಂತಂದರೆ ಸೊ ಹನಿನೇ ಬೀಳ್ತಿತ್ತು. ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗೆ ಹೋದ್ವಿ, ನೆನ್ಕೊಂಡೆ ಹನಿ ಎಲ್ಲ ನಿಲ್ಲಿಸ್ಕೊಂಡು ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಎಷ್ಟೊತ್ತು ಬೀಳುತ್ತೆ ಏನು ಅಂತ. ಹಾಗೂ ಹಿಂಗೂ ಸಿಟಿಗೆ ಎಂಟ್ರಾದ್ರಿ. ನೀವು ಟ್ರಾಫಿಕ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚಳಿ. ಸೊ ಫ್ರೆಂಡ್ಸ್, ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು. ಸೊ ಚಳಿ ಕೂಡ ತುಂಬ ಇದೆ. ಸೊ ಮಳೆ ನೆನ್ಕೊಂಡು ಬಂದೆಲ್ಲ ಒಂದು ಅರ್ಧ ಅವರಿಂದ ಮಳೆ ನೆನ್ಕೊಂಡೇ ಬರ್ತಿದ್ದೀವಿ. ಸೊ ಹಾಗಾಗಿ ನಮ್ಮ ಮನೆಯವರು ಮಸಾಲೆ ಪುರಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಮಸಾಲೆ ಪುರಿ ತೊಗೊಬರೋದಕ್ಕೆ ಹೋಗಿದ್ದಾರೆ. ಸಿಟಿ ಎಂಟ್ರಾಗಿದ್ದೀವಿ. ಇನ್ನು ನಮ್ಮ ಮನೆಗೆ ಹೋಗೋದಕ್ಕೆ ಆಲ್ಮೋಸ್ಟ್ 1 ಅವರ್ ಬೇಕಾಗುತ್ತೆ. ಸೊ ಏನಾದರೂ ತಿನ್ಕೊಂಡು ಹೋಗೋಣ ಬಿಸಿ ಬಿಸಿಗೆ, ಚಳಿ ಆಗ್ತಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ನಿಲ್ಲಿಸಿದ್ದಾರೆ. ಬನ್ನಿ ಈಗ ಮಸಾಲೆ ಪುರಿ ತಿನ್ಕೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಮಸಾಲೆ ಪುರಿ ತಂದುಕೊಟ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಕಳೆಪುರಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಬಟ್ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಪಾನಿ ಕುಡಿಯೋದಿಲ್ಲ. ನಮ್ಮ ಮನೆಯವರು ಪಾನಿ ನನಗೆ ಕುಡಿಸ್ತಾಯಿದ್ರು. ಸೊ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯವ್ರ ಕೈಯಲ್ಲಿ ಊಟ ಮಾಡೋದಕ್ಕೆ. ಅವ್ರು ನನಗೆ ತುಂಬ ರೇರ್ ತಿನ್ನಿಸೋದು, ಬಟ್ ನನಗಂತೂ ತುಂಬ ಇಷ್ಟ ಅವ್ರ ಕೈಯಲ್ಲಿ ಊಟ ಮಾಡಿಸ್ಕೊಳ್ಳೋದಕ್ಕೆ. ಸೊ ಪಾನಿಪುರಿ ಎಲ್ಲ ತಿಂದಿದ್ದಾಯಿತು, ಪಾನಿ ಕೂಡ ಹಾಗೆ ಕುಡ್ದಿದ್ದಾಯಿತು. ಮಳೆ ನೋಡಿ ಹೇಗೆ ಬೀಳ್ತಾ ಇದೆ, ಜೋರಾಗೂ ಬರ್ತಾ ಇಲ್ಲ, ನಿಧಾನಕ್ಕೂ ಬರ್ತಾ ಇಲ್ಲ, ಈ ಥರನೇ ಬೀಳ್ತಾ ಇದೆ. 1 ಅವರಿಂದ ನೆನ್ಕೊಂಡು ಬಂದಿದ್ದೀವಿ, ಮತ್ತೆ 1 ಅವರ್ ಇದರಲ್ಲೇ ನೆನ್ಕೊಂಡು ಹೋಗಬೇಕು. ಮೇ ಬಿ ಜೋರಾಗಿರೋ ಬರುತ್ತೇನೋ ಗೊತ್ತಿಲ್ಲ ಇಬ್ರಿಗೂ. ಪಾಪ ನಮ್ಮ ಮನೆಯವರಂತೂ ಅವ್ರ ಶರ್ಟ್ ಕೂಡ ಹಾಕಿರಲಿಲ್ಲ, ಟೀ ಶರ್ಟ್ ಹಾಕಿದ್ರು. ಸೊ ಅವರೇ ನನಗಿಂತ ಜಾಸ್ತಿ ನೆಂದೋಗಿದ್ರು. ಸೊ ಹಾಗೂ ಹಿಂಗೂ ಮಾಡಿ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಚಳಿ ಇತ್ತಲ್ವ, ಸೊ ಹಾಗಾಗಿ ನಾನ್ ವೆಜ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಚಿಕನ್ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿ ಮಸಾಲೆನೇ ರುಬ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಫ್ರೈಗೆ ಮಾಡ್ಕೊಳ್ತಾ ಇಲ್ಲ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ, ಒಣಗಿದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇದಿಷ್ಟು ಫಸ್ಟು ರುಬ್ಕೊಂಡು ಬಿಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಬರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ತೇಜದು ತುಂಬ ಚೆನ್ನಾಗಿರುತ್ತೆ, ನಾವು ಯಾವಾಗಲೂ ತೇಜದೇ ಯೂಸ್ ಮಾಡೋದು. ಸೊ ಧನಿಯಾ ಪುಡಿ ಬದಲು ನಾನು ಇದು ಮಸಾಲ ಹಾಕ್ಕೊಂಡು ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸಾಂಬಾರು ಇಷ್ಟ ಆಯಿತು, 1 ಟೈಮ್ಗೆಲ್ಲ ಖಾಲಿ ಆಯಿತು. ಸೊ ಈಗ ಸಾಂಬಾರು ಮಾಡ್ಕೊಂಡ್ವಿ. ಈಗ ಮಸಾಲೆ ರುಬ್ಬಿದ್ದಾಗಿದೆ. ಆಮೇಲೆ ಅದಕ್ಕೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಚಿಕನ್ ಹಾಕಿ ಫ್ರೈ ಮಾಡಿ, ಆಮೇಲೆ ಮಸಾಲೆ ಹಾಕಿ 1-2 ವಿಸಿಲ್ ಕೂಗಿಸ್ಕೊಳ್ತೀನಿ. ಇಷ್ಟೇ ಚಿಕನ್ ಸಾಂಬಾರು ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮುದ್ದೆ ಮಾಡ್ಕೊಂಡಿದ್ದೆ, ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ, ಟಯರ್ಡ್ ಆಗಿತ್ತಲ್ಲ. ಸೊ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಾರು ಕೂಡ ರೆಡಿಯಾಗಿತ್ತು. ಮುದ್ದೆ, ಸಾರು, ಅನ್ನೋದು ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.